ಇದೀಗ ಪ್ರಕಾಶ್ ಪಾಟೀಲ್ ಸರ್ ಅವರು ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಪ್ರಪ್ರಥಮ ಬಾರಿಗೆ ಹರಮಠದಲ್ಲಿ ಬಸವಣ್ಣನವರ ಬಸವೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ವಚನಾನಂದ ಶ್ರೀಗಳ ಪಾದಾರನಂದಕ್ಕೆ ಪಡಮಟ್ಟು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹರಿಹರದ ಮಾಜಿ ಶಾಸಕರು, ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಶಂಕರ್ ಸರ್ ಅವರೇ, ಮಾಜಿ ಶಾಸಕರು, ಹಾಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣ ಬೇನ್ಮರದವರೇ, ರಾಣೆಬೆನ್ನೂರಿನ ಮಾಜಿ ಶಾಸಕರಂಥ ಅರುಣ್ಕುಮಾರ್ ಪೂಜಾರ್ ಅವರೇ, ದಾವಣಗೆರೆಯ ಮಾಜಿ ಮಹಾಪೌರ ಅಂತ ಅಜಯ್ ಕುಮಾರ್ ಅವರೇ, ಹಿರಿಯರು ಲೆಕ್ಕಪತ್ರ ಚಳವಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಗೌಡ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರೇ, ತಿಪ್ಪೇಸ್ವಾಮಣ್ಣವರೇ, ಭಾಳಷ್ಟು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರೇ, ಸಮಾಜದ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಹಿರಿಯರು ಕೆಲವೊಂದು ವಿಚಾರಗಳನ್ನು ಗಾದೆ ಮೂಲಕ ನಮಗೆ ಹೇಳಿಕೊಟ್ಟಿದ್ದಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಕ್ಕಂಥದ್ದು. ನಾಡಿನ ಅನೇಕರು ಚಿಂತನೆಗಳ ಮೂಲಕ, ಹೋರಾಟಗಳ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಇವತ್ತು ಅಣ್ಣ ಬಸವಣ್ಣನಿಗೆ ಸಮಾಜದ ಪರಿವರ್ತನೆಯ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಬಂದವು, ಸಮಾಜ ಅವರನ್ನು ನಡೆಸ್ಕೊಂಡಂಥ ರೀತಿ ಅದು 2026ರಲ್ಲಿ ಕೂಡ ಪುನರಪಿ ಆತು ಅಂತಕ್ಕಂಥದ್ದು ಈ ಹರಮಠದಿಂದ ಗೊತ್ತಾಗ್ತಾ ಐತಿ. ಅಣ್ಣ ಬಸವಣ್ಣವರ ಹಾದಿಯಲ್ಲಿ ಪರಮ ಪೂಜ್ಯರು ಯಾರೇನೇ ಆಗಿರಲಿ ಅವರೆಲ್ಲ ನಮ್ಮರು, ಅವರೆಲ್ಲರೂ ನಮ್ಮವರು ಅಂದಾಗ ನಾನು ಅವ್ರನ್ನ ಒಪ್ಕೊಳ್ಳೋಣ, ಚೆನ್ನಾಗಿ ಮಠವನ್ನು ಅಭಿವೃದ್ಧಿ ಮಾಡೋಣ. ಈ ಸಮಾಜ ಭಾಳ ವರ್ಷಗಳಿಂದ ಏನು ಸಮಾಜದಲ್ಲಿ ಅಂಟುಗಳಲ್ಲಿ ಮೇಲೆತ್ತರಿಕೆ ಬಂದಿಲ್ಲ, ಅದನ್ನು ಬೆಳೆಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಕ್ಕೆ ಹಚ್ಚಿದ್ರು. ಅದು ಕೆಲವರ ಕೆಂಗಣ್ಣಿಗೆ ಗುರಿ ಆಯಿತು. ಇವತ್ತು ಮನೆಯಲ್ಲಿ ತಂದೆ 10 ಜನ ಮಕ್ಕಳು ಅವ್ರ ಹೆಂಡತಿ ಸೇರಿ ದುಡಿದ್ರು ಕೂಡ ಮುಂದೆ ಬರದೇ ಇದ್ದಾಗ ಮನೆತನ ಕೂತು ಆಡುತ್ತೆ. ಯಾಕೋ ನಾವು ಇಷ್ಟೆಲ್ಲ ದುಡಿತಾ ಇದ್ದೀವಿ, ಮನೆತನ ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲಿ ದೋಷ ಇದೆ ಅಂತ ಹೇಳಿ ಮನೆಯವ್ರು ಕುಂತು ಮಾತಾಡ್ತಾರೆ. ನಿಜವಾದ ಕುಟುಂಬದ ಹಿತವನ್ನು ಬಯಸುವ ತಂದೆ ಆದರೆ ನನ್ನ ಮನೆಯಲ್ಲೇ ಈ ಥರ ನಡೀತೈತಿ, ನಾನು ಏನಾದರೂ ತಪ್ಪು ಮಾಡಿದರೆ ತಿದ್ಕೋಬೇಕು, ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥವ್ನು ಏನಾದರೂ ಇದ್ದರೆ ಅವನು ನಿಜವಾದ ಕುಟುಂಬದ ಮುಖ್ಯಸ್ಥ ಮತ್ತು ಅವನು ನಿಜವಾಗ್ಲೂ ತಂದೆ. ಹಾಗೆ ಒಂದು ಸಂಘ ಸಂಸ್ಥೆ, ಮಠ ಯಾವುದಾದ್ರೂ ರೂಪದಲ್ಲಿ ಇಲ್ಲಿ ದೋಷವನ್ನು ಕಂಡಿರ್ತಕ್ಕಂಥ ಜನ ಇದ್ದಾರೆ, ನಾನೇನೋ ಇಲ್ಲಿ ತಪ್ಪು ಮಾಡಿದ್ದೀನಿ, ಇದು ಜನರ ಕೆಂಗಣ್ಣಿಗೆ ಗುರಿ ಆಗ್ತಾಯಿದೆ, ಹಾಗಾಗಿ ಇದನ್ನು ಸಣ್ಣದಿದ್ದಾಗ ಸರಿಪಡಿಸಬೇಕು ಅಂತಕ್ಕಂಥ ಆಲೋಚನೆ ಏನಾದರೂ ಇದ್ದಿದ್ರೆ ಇವತ್ತು ನಾವು ಈ ಮಾತನ್ನು ಈ ವೇದಿಕೆ ಮೂಲಕ ಮಾತಾಡಲಿಕ್ಕೆ ಸಾಧ್ಯ ಇದ್ದಿಲ್ಲ. ಬಂಧುಗಳೇ, ಇವತ್ತು ನಾವು ಈ ಅಣ್ಣ ಬಸವಣ್ಣ ಯಾವ ರೀತಿ ಅದಾನೆ ಅದಕ್ಕಿಂತೂ ನಿಷ್ಠುರವಾಗಿ, ಅದಕ್ಕಿಂತೂ ದಾರ್ಶನಿಕವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಮಠಕ್ಕೆ ಬಂದರು. ಈಗ 3 ವರ್ಷದ ಹಿಂದೆ ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಭಾಳ ಸಲ ಹೇಳಿದೆ, ನೋಡಿ ಇದು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ನೀವು ಯಾಕೋ ಒಳ್ಳೆ ಮಾತುಗಳನ್ನು ಆಡ್ತೀರಿ, ಇದು ನಾಳೆ ನಿಮಗೆ ತಿರುಗುಮಾಣ ಆಗುತ್ತೆ ಅಂತಕ್ಕಂಥದ್ದನ್ನು
ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ. ಆದರೆ ಅವರು ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದರು. ಇಲ್ಲ ವಕೀಲರೇ, ತಡ್ಕೊಳ್ರಿ, ಎಲ್ಲ ಸರಿ ಹೋಗುತ್ತೆ, ನೀವು ಯೋಚನೆ ಮಾಡಬೇಡ್ರಿ, ಇದು 4 ಗೋಡೆ ಮಧ್ಯೆನೇ ಬಗೆಹರಿತೈತಿ, ಆ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿ ಅವರು ಏನು ಇಟ್ಟಂಥ ವಿಶ್ವಾಸಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಅವರು ಸ್ಪಂದನೆ ಸಿಡಲಿಲ್ಲ. ಇವತ್ತು 2008ರಿಂದ ಇಲ್ಲಿವರೆಗೂ ಕೂಡ ಏನು ಲೆಕ್ಕಪತ್ರಗಳನ್ನು ನಾವಾಗಿ ಕೇಳಿದ ಮೇಲೆ ನಿನ್ನೆ ಮಾಧ್ಯಮದಲ್ಲಿ ನಾನು ನೋಡಿದೆ. 27ನೇ ತಾರೀಕು ನಾನು ಲೆಕ್ಕಪತ್ರ ಕೊಡ್ತೀನಿ. ಎಷ್ಟು ವರ್ಷಗಳಿಂದ ಬೇಕಾಯ್ತು? ರಾಣೆಬೆನ್ನೂರಿನಲ್ಲಿ ರೆಸಲ್ಯೂಷನ್ನೇ ಪಾಸಾಯ್ತು 3 ವರ್ಷದಿಂದ. 2 ವರ್ಷದಿಂದ ನಿರಂತರ ಮೀಟಿಂಗ್ಗಳಲ್ಲೇ ಲೆಕ್ಕಪತ್ರ. ಯಾಕೆ ಈಗ 27ನೇ ತಾರೀಕು ಲೆಕ್ಕಪತ್ರ ಕೊಡ್ತಾರೆ? ನಿನ್ನೆ ಮೊನ್ನೆ ಈ ಒಂದು ವಾರದಿಂದ ನಾಡಿನ ಮೂಲೆ ಮೂಲೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಮುಖಂಡರು ಅವ್ರು ಕೊಟ್ಟಂಥ ಲೆಕ್ಕಪತ್ರವನ್ನು 4 ಗೋಡೆಗಳ ಮಧ್ಯೆ ಒಪ್ಕೊಂಡಿದ್ದು ಸರಿ ಐತೆ ಅಂದರೆ ಸಮಾಜ ಕೇಳಲ್ಲ. 2008ರಲ್ಲಿ ಎಷ್ಟು ಹಣ ಬಂತು, ಎಷ್ಟು ಖರ್ಚಾಯ್ತು ವಿತ್ ವೋಚರ್. ಅಷ್ಟೇ ಅಲ್ಲ, ಯಾರು ಹಣವನ್ನು ಸಮಾಜದ ಬಳಸಿದ್ದಾರೆ ಅದನ್ನು ಬಡ್ಡಿ ಸಮೇತ ತೀರ್ಸೋವರೆಗೂ ಈ ಸಮಾಜ ಮಲಗಲ್ಲ ಅಂತಕ್ಕಂಥದ್ದನ್ನು ಅನೇಕ ಬಂಧುಗಳು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಾವಿದ್ದೀವಿ, ನೀವು ನಿರಂತರವಾಗಿ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದೀರಿ ಆ ಮಠದ ಪರವಾಗಿ, ಪರಮ ಪೂಜ್ಯರ ಪರವಾಗಿ ನಾವೆಲ್ಲರೂ ಇರ್ತೀವಿ ಅಂತಕ್ಕಂಥದ್ದನ್ನು. ನಿನ್ನೆ ಚಿಟ್ಟೇರಿಯ ಒಂದು ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರ್ತಾ ನಮ್ಮ ಹರಪನಹಳ್ಳಿಯ ಮತ್ತಹಳ್ಳಿಯ ಅಜ್ಜಣ್ಣ ಹಿರಿಯ ವಕೀಲರ ಮನೆಯಲ್ಲಿ ಪೂಜ್ಯರು ಬರ್ತಾರೆ ಅಂತ ಗೊತ್ತಾಗಿ ಯಾರಿಗೂ ಹೇಳಿಲ್ಲ. ಸುಮಾರು ಜನ ಬಂದರು. ಅವರೆಲ್ಲರ ಅಭಿಪ್ರಾಯ ಇಷ್ಟೇ, ಯಾರು ಲೆಕ್ಕವನ್ನು ಕೊಟ್ಟಿದ್ದಾರೆ, ಮರಳನ್ನು ಕೊಟ್ಟಿದ್ದಾರೆ, ಕಬ್ಬಣ ಕೊಟ್ಟಿದ್ದಾರೆ, ಕಲ್ಲು ಕೊಟ್ಟಿದ್ದಾರೆ, ಇಟ್ಕೆ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸರ್ಕಾರದ ಹಣ ಇದೆ, ಅದು ಎಲ್ಲದೂ ಕೂಡ ಯಥಾವತ್ತಾಗಿ ಲೆಕ್ಕವನ್ನು ಅವ್ರು ಏನು ಕೊಡ್ತಾರೆ ಕೊಡೋದಕ್ಕೂ ಮೊದಲಾಗಿ ಅವರೇನೋ ಅಂತರ್ಜಾಲದಲ್ಲಿ ನಾವು ಅದನ್ನು ಬಿಡ್ತೀವಿ ಅಂತ ಹೇಳಿದ್ರು ಅಂತ ಬಿಡಲಿ. ಬಿಟ್ಟ ಮೇಲೆ ಒಂದೊಂದು ತಾಲೂಕಿನ ಲೆಕ್ಕವನ್ನು ನೋಡಿ ಇಡೀ ತಾಲೂಕಿಗೆ ಹೋಗಿ ಯಾವ ಕಟ್ಟ ಕಡೆಯ ವ್ಯಕ್ತಿ ₹1 ಕೊಟ್ಟನ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ಅದು ಸರಿ ಇದ್ದರೆ ಮಾತ್ರ ಆ ಲೆಕ್ಕಕ್ಕೆ ಬೆಲೆಯನ್ನು ಸಮಾಜ ಕೊಡುತ್ತೇವಿನ ಯಾರೋ ಹೇಳಿದ್ರು ಅಂತೇಳಿ ಪೊಲೀಸ್ನವ್ರ ಮಧ್ಯೆ ಬಂದು ನಾ ಕಾಳಿ ಲೆಕ್ಕ ಕೊಟ್ಟರೆ ಅದು ಲೆಕ್ಕಪತ್ರ ಆಗಲ್ಲ. ಇವತ್ತು ವ್ಯಾಪಾರದಲ್ಲಿ ಏನೆಲ್ಲವನ್ನು ಮಾಡ್ಬೋದು, ಆದರೆ ಧರ್ಮದ ವಿಚಾರ ಬಂದಾಗ, ಸಮಾಜದ ವಿಚಾರ ಬಂದಾಗ ಅತ್ಯಂತ ಪಾರದರ್ಶಕವಾಗಿ ಆ ಲೆಕ್ಕಪತ್ರವನ್ನು ಕೊಡಬೇಕು. ಇವತ್ತು ಈ ವೇದಿಕೆ ಮೂಲಕ ನಾವು ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಬಾರ್ದು ಅಂದರೂ ಕೂಡ ಕೆಲವೊಂದು ಘಟನೆಗಳನ್ನು ನೆನೆದು ಕೂಡ ನಾವು ಅನಿವಾರ್ಯವಾಗಿ ಬಸವನ ಉತ್ಸವವನ್ನು ಮಾಡೋದ್ರ ಜೊತೆಯಾಗಿ ಪರಮ ಪೂಜ್ಯರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ನಾವೆಲ್ಲ ಏನು ಸೇರಿದ್ದೇವೆ, ನಾವು ಹಬ್ಬದ ಸಂಭ್ರಮದಲ್ಲಿದ್ದರೂ ಕೂಡ ಒಂದು ಕಡೆ ಕಾಡ್ತಾ ಇದೆ. ಬೇರೆಯವರು ಎಷ್ಟು ಮಟ್ಟಿಗೆ ಸಮಾಜವನ್ನು ಕಟ್ತಾ ಇದ್ದಾರೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆದರೆ ನಮ್ಮವ್ರು ಮಾಡಿದ್ದೇನು, ಅವರವರ ಹೊಟ್ಟೆಪಾಡಿಗೆ ಒಂದೊಂದು ಟ್ರಸ್ಟಿಗಳಾಗಿ ಇಡೀ ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಲೆಕ್ಕ ಕೇಳಿದವ್ರ ಮೇಲೆ ಪ್ರತೀಕಾರದ ರೂಪದಲ್ಲಿ ಹಲ್ಲೆ ಮಾಡ್ತಕ್ಕಂಥ ಈ ಕ್ರಮವನ್ನು ಅಂದು ಇದ್ದಂಥ ಬಸವಣ್ಣ ಇಂದು ನೋಡಿದರೆ ಇವತ್ತು ಆ ಬಸವಣ್ಣ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಿದ್ದ ಅಂತಕ್ಕಂಥದ್ದನ್ನು ನೆನೆದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ವಿಶೇಷವಾಗಿ ನಮ್ಮ ಅರೂರಿಯ ತಾಲೂಕಿನ ಪಂಚಮಸಾಲಿ ಬಂಧುಗಳು ನಮಗೆ ಅತ್ಯಂತ ಇವತ್ತು ಏನಂದರೆ ಯಾವುದಾದ್ರೂ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಫೌಂಡೇಶನ್ ಭಾಳ ಮುಖ್ಯ ಅಂತೆ. ಹರಿಹರ ತಾಲೂಕಿನಿಂದ 4 ಮಂದಿ ಕೂಡ ಎಂದೂ ಈ ಮಠದ ಜನ ಇರ್ತಿದ್ದಿಲ್ಲ. ಇವತ್ತು ನೀವೇ ಜಾಸ್ತಿ ಇದೀರಿ, ಇದು ನಿಮ್ಮ ಮಠ, ಈಗ ಎಲ್ಲರೂ ಸೇರಿ ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತಾವು ದಯವಿಟ್ಟು ಇದನ್ನು ಉಳಿಸಿ ಬೆಳೆಸಿ ನಿಮ್ಮೊಂದಿಗೆ ನಾವಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವೇದಿಕೆಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಪ್ರಕಾಶ್ ಪಾಟೀಲ್ ಸರ್ಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ